ದೆಹಲಿ ಸೋಲಿನ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಆಮ್ ಆದ್ಮಿ ಪಕ್ಷದ ರಾಜ್ಯ ನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಚಂದ್ರು ಅವರು ನನ್ನ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಅರವಿಂದ್ ಮಾತಾಡ್ತಾ ಇದ್ದೀನಿ ನಾನು. ನಮಸ್ಕಾರ ಅರವಿಂದ್, ನಾನು ಚಂದ್ರು. ನಮಸ್ಕಾರ. ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಸರ್. ಚೆನ್ನಾಗಿದ್ದೀನಿ. ಈಗ ದೆಹಲಿಯಲ್ಲಿ ತಮ್ಮ ಪಕ್ಷ ಸೋತಿದೆ. ನಿಮ್ಮ ಮೊದಲ ರಿಯಾಕ್ಷನ್ ಯಾಕೆ ಹೀಗಾಯ್ತು ಅಂತ? ಅದಕ್ಕೆ ಮುಂಚೆ ಯಾರು ಗೆದ್ದಿದ್ದಾರೋ ಅವರಿಗೆ ಶುಭವನ್ನು ಕೋರಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಖಂಡಿತ. ಬಹಳ ವರ್ಷಗಳ ನಂತರ ಭಾಳ ಕಷ್ಟಪಟ್ಟು ನಾನಾ ರೀತಿಯ ವ್ಯವಸ್ಥೆಯನ್ನೆಲ್ಲ ಉಪಯೋಗಿಸ್ಕೊಂಡು ಗೆದ್ದಿದ್ದಾರೆ. ಒಟ್ಟಲ್ಲಿ ಗೆದ್ದಿರೋದ್ರಿಂದ ಸೋಲನ್ನು ನಾವು ಸ್ವೀಕಾರ ಮಾಡಿ ಗೆದ್ದವರಿಗೆ ಒಳ್ಳೆಯ ಕೆಲಸವನ್ನು ಮುಂದೆ ಮಾಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಕೂಡ ಆಮ್ ಆದ್ಮಿ ಪಾರ್ಟಿಯ ಪರವಾಗಿ ಹೇಳ್ತೀನಿ ಅವರಿಗೆ. ಆಮೇಲೆ ಮೊದಲನೇದಾಗಿ ಯಾರು ಓಟ್ ಹೇಗಾದರೂ ಹಾಕಿದರೆ ನಮಗೆ ಈಗ ಎಷ್ಟು ಓಟ್ ಬಂದಿದೆ, ಎಷ್ಟು ಜನ ಗೆದ್ದಿದ್ದೀವೋ ಆ ಗೆಲ್ಲಿಸಿದ್ದಕ್ಕೆ ಎಲ್ಲ ಮತದಾರರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾವ್ಯಾರು ಅದನ್ನು ಡಿಸಪಾಯಿಂಟ್ ಆಗೋದು ಅಗತ್ಯ ಇಲ್ಲ. ಚುನಾವಣೆಗಳಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ. ಕೇಳಿ ಗುರುಗಳೇ. ಸರ್, ಇವಾಗ ಒಂದೇನಂತಂದರೆ BJP ಅವರ ಕೆಲವು ನಾಯಕರ ಮಾತುಗಳನ್ನ ನಾನು ಕೇಳ್ತಾ ಇದ್ದೆ. ಭ್ರಷ್ಟಾಚಾರ ವಿರೋಧಿ ಅಂತ ಹಣೆಪಟ್ಟಿಯನ್ನು ಹುಟ್ಕೊಂಡಂತಹ ಪಕ್ಷ ಆಮ್ ಆದ್ಮಿ, ಆದರೆ ಪಕ್ಷದ ನಾಯಕರುಗಳೇ ವಿಪರೀತ ಭ್ರಷ್ಟಾಚಾರದಲ್ಲಿ ತೊಡಗಿದ್ರು, ತುಂಬ ಜನ ಜೈಲಿಗೆ ಹೋಗಿ ಬಂದರು, ಅದನ್ನು ದೆಹಲಿಯ ಜನತೆ ಕ್ಷಮಿಸಲಿಲ್ಲ, ಹಾಗಾಗಿ ಸೋಲಾಯಿತು ಅಂತ ರಾಜ್ಯ BJPಯ ಕೆಲವು ನಾಯಕರು ಕೂಡ ಮಾತಾಡಿದ್ದಾರೆ. ಇದ್ರ ಬಗ್ಗೆ ತಮ್ಮ ರಿಯಾಕ್ಷನ್? ರಾಷ್ಟ್ರ ಮಟ್ಟದವ್ರು ಮಾತಾಡಿದ್ರೆ ಸ್ವಲ್ಪನಾದರೂ ಗೌರವ ಇರ್ತದೆ ನನಗೆ. ರಾಜ್ಯ ಮಟ್ಟದವ್ರು ಮಾತಾಡಿದ್ರೆ ಭಾಳ ನಾವು ಯಾರೋ ಒಂದು ಸತಿ ಅಧಿಕಾರಕ್ಕೆ ಬಂದು ಒಂದಿಬ್ಬರು ಮೂವರು ಜೈಲನ್ನ ಅದು ಇವರು ನಮಗೆ ಮಸಿ ಬೆಳಿಬೇಕು ಅನ್ನೋ ಕಾರಣಕ್ಕೆ ಪಿತೂರಿ ಮಾಡಿ ಕುತಂತ್ರ ಮಾಡಿ ಕಳಿಸಿರ್ತಕ್ಕಂಥದ್ದು ಇನ್ನೂ ಪ್ರೂವ್ ಆಗಿಲ್ಲ. ನಾವೇನು ಆಪಾದನೆ ಮಾಡಿ ಜೈಲಿಗೆ ಹೋಗಿಲ್ಲ. ಆದರೆ ಇಲ್ಲಿ ಜೈಲಿಗೆ ಆಪಾದನೆ ಮಾಡೋದವರೇ BJPನಲ್ಲಿ ಎಷ್ಟು ಜನ ಇದ್ದಾರೆ ಈ ರಾಜ್ಯದಲ್ಲೇ, ಅದು ಲೆಕ್ಕಕ್ಕೆ ಬರೋದಿಲ್ವ? ಅವರು ಅದನ್ನು ಹೇಳುವ ನೈತಿಕ ಹಕ್ಕೇ ಇಲ್ಲ. ಅದಕ್ಕಿಂತ ಹೆಚ್ಚು ಇವರಲ್ಲಿ ಆಲ್ರೆಡಿ ಕನ್ವಿಕ್ಟ್ ಆಗಿ ಹೋಗಿ ಮತ್ತು ವಾಪಸ್ ಬಂದು ತಿರುಗಿ ಹೋಗೋರು ಇದ್ದಾರೆ ಇಲ್ಲಿ ಒಂದು ದಿವಸ. ಅದರಿಂದ ನಾವು ಅದನ್ನು ದೊಡ್ಡದು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಇವತ್ತಿನ ದಿವಸ ನಮ್ಮ 10 ವರ್ಷ ಚಿಕ್ಕ ವಯಸ್ಸಿನಲ್ಲೇ ಕೂಡ ದೊಡ್ಡ ಸಾಧನೆಯನ್ನು ಮಾಡಿದ್ದೀವಿ. ನಮ್ಮ ಶಕ್ತಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗಿಂತ ಜೋರಾಗಿ ಬೆಳೆದಿರೋದ್ರಿಂದ BJPಯವರಿಗೆ ಇವರು ಸೆಡ್ಡೊಡೆದು ನಿಲ್ತಾರೆ ಅನ್ನೋ ಭಯ ಇರೋದ್ರಿಂದ ಹೇಗಾದರೂ ಮಾಡಿ ಕೇಜ್ರಿವಾಲ್ ಮತ್ತು ತಂಡ ಮತ್ತು ಆ ಪಕ್ಷವನ್ನು ಸೋಲಿಸಬೇಕು ಅಂತ ಅವರು ತೀರ್ಮಾನವನ್ನು ಮಾಡಿದ್ರು. ಜನಗಳಲ್ಲೂ ಸ್ವಲ್ಪ ಆ ರೀತಿಯ ಚಿಂತನೆಯಲ್ಲಿ ಓಟಿನ ವ್ಯತ್ಯಾಸಗಳು, ಒಂದು ಕಾಂಗ್ರೆಸ್ ತಗೊಂಡಂಥ ಓಟಿನ ಪರಿಣಾಮ ಮತ್ತು ಹೋದ ಸರಿ ನಮಗೆ ಬಂದಂಥ 53% 43 ಇಳಿತು, ಅವ್ರದ್ದು 38ರಿಂದ 46ಕ್ಕೆ ಏರಿಕೆ ಆಯಿತು. ಇವೆಲ್ಲವನ್ನು ಸೇರಿಸಿದಾಗ ಮತ್ತು ನಾವು ಒಂದು 10 ಜನ, ಇವತ್ತು ನಾವು 22, ಇನ್ನು 10 ಜನದ್ದು ಸೀಟ್ ಗೆಲ್ಲೇಬೇಕಾದಂಥವು 200-300 ಓಟ್ನಿಂದ 3000 ಒಳಗಡೆ ಸೋತಿರ್ತಕ್ಕಂಥದ್ದು ಇದೆಲ್ಲ ಇದೆ. ಹಾಗಾಗಿ ಅಭಿನಂದನೆ ಸಲ್ಲಿಸೋಣ. ಆದರೆ ಇದನ್ನು ಆಪಾದನೆ ಅವರು ಭ್ರಷ್ಟಾಚಾರದ ಆಪಾದನೆ ಸೋತಿಲ್ಲ, ಅವರು ಗೆದ್ದಿರೋದು ಹೇಗೆ ಅಂತ ನಾನು ಹೇಳ್ತೀನಿ. ನಮ್ಮನ್ನು ಸೋಲಿಸೋದಿರಲಿ, ಒಂದು ಏನೇನು ಗ್ಯಾರಂಟಿಯನ್ನು ಮುಂದುವರಿಸ್ತೀವಿ ಅಂತ ಭರವಸೆ ಕೊಟ್ಟಿರೋದು ನಮ್ಮದನ್ನು ಸೇರಿಸಿ ಮಾಡ್ತಾರೋ ಬಿಡ್ತಾರೋ, 8ನೇ ಆಯೋಗದಲ್ಲಿ ಬೆನಿಫಿಟ್ ಮಾಡಿದಂಥ ಘೋಷಣೆಯನ್ನು ಟ್ಯಾಕ್ಸ್ದು ಇದು ಸಂಬಂಧದ್ದು ಕೇಂದ್ರ ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ನೀಡಿದ್ದು, ಅದಾದಮೇಲೆ ಕಾಂಗ್ರೆಸ್ಸು BJP ಚುನಾವಣಾ ಆಯೋಗ, ಆಮೇಲೆ ಆಯೋಗ ಪೊಲೀಸು, ಹಣಬಲ ತೋಳ್ಬಲ, ಅದ್ರ ಜೊತೆ ಒಳಗಡೆ LG ಅಂದರೆ ಲೆಫ್ಟಿನೆಂಟ್ ಗವರ್ನರಿಗೆ ಪವರ್ ಕೊಟ್ಟು ನಮ್ಮನ್ನು ಅಧಿಕಾರನೇ ಮಾಡೋಕ್ಕೆ ಬಿಡದಂತ ನೋಡ್ಕೊಂಡಿದ್ದು, ಮತ್ತು ED CB IT ಇಷ್ಟೂರ ಮಧ್ಯದಲ್ಲಿ ನಾವು ಹೋರಾಟ ಮಾಡಬೇಕಾಗಿ 22 ಗೆದ್ದಿದ್ದೀವಿ ಅಂತಂದರೆ ಪೂರ್ಣ ಗೆದ್ದಾಗೆ ನಾವು. ದುಃಖ ಇಲ್ಲ. ಆದರೆ ಒಂದು ಅವ್ರು ಒಳ್ಳೆ ಕೆಲಸ ಮಾಡ್ತಾರೋ ಬಿಡ್ತಾರೋ ಮಾಡಲಿ ಅಂತ ಆಶಿಸ್ತೀವಿ. ನಾವು ಸುಮ್ಮನೆ ಕೂತ್ಕೊಳ್ಳೋದು. ನಮ್ಮ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ಕೊತೀನಿ, ಕೇಜ್ರಿವಾಲ್ರಿಗಾಗಲೇ ಸ್ವೀಕಾರ ಮಾಡಿದ್ದಾರೆ ಸೋಲನ್ನು. ಮುಂದೆ ನಾವು ಇಡೀ ರಾಷ್ಟ್ರದಲ್ಲೇ ನಾವೇ ಆಲ್ಟರ್ನೇಟಿವ್, ಪ್ರತ್ಯೇಕ ಮತ್ತು ಅನಿವಾರ್ಯ ಪರ್ಯಾಯ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಸಂಘಟನೆಯನ್ನು ತೊಡಗಿಸ್ಕೋತೀವಿ. ಅಂದರೆ ನಿಮ್ಮ ಪ್ರಕಾರ ದೆಹಲಿಯ ಜನ ಮನಸ್ಪೂರ್ವಕವಾಗಿ BJPಯನ್ನು ಈ ಸರ್ತಿ ಅಪ್ಪಿಲ್ಲ, ಬೇರೆ ಬೇರೆ ಕಾರಣಗಳಿಂದ ಅವರ ಜಯವಾಗಿದೆ ಅಂತನಾ? ಸತ್ಯವಾಗಿ ಖಂಡಿತವಲ್ಲ. ಯಾಕೆಂದರೆ ಈಗ ನಮಗೆ 46.16% ಓಟ್ ಕೊಟ್ಟಿದ್ದಾದರೆ ನಮ್ಮಿಂದ ದೂರ ಆಗೇ ಇಲ್ಲ. ದೂರ ಆಗೋ ರೀತಿಯಲ್ಲಿ ಕೆಲವು ಪರ್ಸೆಂಟೇಜ್ ವ್ಯತ್ಯಾಸ ಆಗಕ್ಕೆ ಮಾಡಿದ್ದಂಥ ಪಿತೂರಿ ಇದೆಯಲ್ಲಿ ಕಾಂಗ್ರೆಸ್ನವರು ಹೊಂದಾಣಿಕೆ ಮಾಡ್ಕೊಳ್ಳದೆ ಅವರು ಕೂಡ ಅವ್ರ ಜೊತೆ ಕೈ ಜೋಡಿಸಿರ್ಬೋದು ಅಂತ ನನಗೆ ಅನುಮಾನ. ಅದು ಗೆದ್ದು ಬಿಡಲಿ ಅಂತ ಅಂದ್ಬಿಟ್ಟು ಅವರಿಗೆ BJP ಇದು ಆಮ್ ಆದ್ಮಿ ಪಾರ್ಟಿ ಆಲ್ಟರ್ನೇಟಿವ್ ಪಕ್ಷವಾಗಿ ಇರೋದು ಬೇಡ ಅನ್ನೋ ಕಾರಣಕ್ಕೆ ಇವರು ನಮ್ಮ ಎಂಟೈರ್ ಬೇರೆ ರಾಜ್ಯದಲ್ಲಿದ್ದಂಗೆ ಶಕ್ತಿನೇ ಇಲ್ದಂಗೆ ಮಾಡಿ ಆ ಅಧಿಕಾರಿಗಳು ಮತ್ತು ಆಡಳಿತ ಯಂತ್ರ ಎಲ್ಲವನ್ನೂ ಕೈಲಿಡ್ಕೊಂಡು ಬೈದು ವಾತಾವರಣವನ್ನು ಸೃಷ್ಟಿ ಮಾಡಿ ನಿಮಗೆ ತೊಂದರೆ ಆಗುತ್ತೆ ನಮ್ಗೆ ಓಟ್ ಹಾಕ್ತಿದ್ದಾರೆ ಅನ್ನೋ ಥರದಲ್ಲೆಲ್ಲ ಮಾಡಿ ಆ ಥರದಲ್ಲಿ ಒಂದು 6-7% ವ್ಯತ್ಯಾಸದ ಓಟ್ನಲ್ಲಿ ಇಷ್ಟು ಸೀಟ್ ಗೆದ್ದಿದೆಯೇ ಹೊರತು ನಮ್ಮನ್ನು ಜನ ಕೈ ಬಿಟ್ಟಿಲ್ಲ. ಧನ್ಯವಾದಗಳು ಮೊದಲನೇದಾಗಿ.
ಇಂಡಿ ಒಕ್ಕೂಟದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಸಪರೇಟಾಗಿ ಈ ಸರ್ತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ ಅನಿವಾರ್ಯತೆ ಯಾಕೆ ಬಂತು? ಆ ಥರ ಸ್ಪರ್ಧೆ ಮಾಡಿದ್ರಿಂದಲೇ ಈ ರಿಸಲ್ಟ್ ಬಂದಿದೆಯಾ? ಇಬ್ಬರು ಒಟ್ಟಿಗೆ ಸೇರಿ ಸ್ಪರ್ಧೆ ಮಾಡಿದ್ದರೆ ಬಿಜೆಪಿಯನ್ನು ಸೋಲಿಸ್ಬೋದಾಗಿತ್ತಾ ಅಂತ? ಸೋಲಿಸ್ಬೋದಾಗಿತ್ತು ಅಥವಾ ಹೆಚ್ಚು ಸ್ಥಾನಗಳು ಬರ್ತಿತ್ತು, ಅದು ಅವತ್ತಿನ ವಾತಾವರಣ ಬೇರೆ ಆಗ್ತಿತ್ತು. ಆದರೆ ಹಿಂದೆ ಇದು ಪಾರ್ಲಿಮೆಂಟ್ಗೋಸ್ಕರ ಅಂತ ಮಾಡ್ಕೊಂಡಂಥದ್ದು ಅಂತ ಒಂದು ಬಂತು ಮಾತುಕತೆ. ಆಮೇಲೆ ರಾಜ್ಯಗಳಲ್ಲಿ ಅವರವ್ರ ರಾಜ್ಯದವ್ರು ಮಾಡ್ಕೋಬೇಕು ಅಂತಂದಾಗ ಮಾಡಬೇಕು ಅಂತ ಅಂದಾಗ ಅವ್ರು ಹೊಂದಾಣಿಕೆಗೆ ಸಿದ್ಧ ಆಗಲೇ ಇಲ್ಲ. ಅವರಿಗೆ ಅವರ ಕಲ್ಪನೆಯಲ್ಲಿ ನಾವು ಸಂಪೂರ್ಣ ಸ್ವೀಪ್ ಗೆದ್ದು ಬಿಡ್ತೀವಿ ನಮಗೇನೆ ಅಂತಕ್ಕಂಥ ನಂಬಿಕೆಯಿಂದ ಅವ್ರದ್ದು ಹೋದರು. ಅದು ಎಲ್ಲಕ್ಕಿಂತ ಹೆಚ್ಚು ನೂರಾರು ವರ್ಷಗಳ ಇತಿಹಾಸ ಇರೋ ಕಾಂಗ್ರೆಸ್ಸು ನೆಲ ಕಚ್ಚಿ ಶೂನ್ಯಕ್ಕೆ ಬಂದಿರೋದ್ರಿಂದ ಮತ್ತೆ ಎದ್ದೇಳಕ್ಕೆ ಸಾಧ್ಯ ಇಲ್ಲ. ಕೇಜ್ರಿವಾಲ್ ಅವರು ನಾಯಕತ್ವದಲ್ಲಿ ಆಮ್ ಆದ್ಮಿ ಪಾರ್ಟಿ ರಾಷ್ಟ್ರದಲ್ಲಿ ಬೆಳೆದ್ರೆ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಬಿ ಜೆ ಪಿಗಿಂತಲೂ ನಮ್ಮನ್ನು ನಾವು ಸೋಲೋದು ಅವ್ರಿಗೆ ಅನಿವಾರ್ಯವಾಗಿತ್ತು ಅಂತ ಕಾಣಿಸುತ್ತೆ. ಆ ದೃಷ್ಟಿಯಿಂದ ಗಠಬಂಧನದಲ್ಲಿ ಇವತ್ತಿನ ದಿವಸ ನಾವು ಅದು ಬಿಟ್ಟಿದ್ದೀವಿ. ನಮ್ಮ ಫೈಟ್ ಏನಿದ್ರು ಎಗನೆಸ್ಟ್ ರಾಷ್ಟ್ರೀಯ ಪಕ್ಷ ಎರಡು, ಕಾಂಗ್ರೆಸ್ಸು ನಮಗೆ ಶತ್ರುಗಳೇ, ಬಿ ಜೆ ಪಿಯು ಶತ್ರುಗಳೇ. ನಮ್ಮದು ರಾಷ್ಟ್ರೀಯ ಪಕ್ಷ 2 ರಾಜ್ಯದಲ್ಲಿದ್ದೀವಿ, 20 ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥ ಒಂದು ಧ್ಯೇಯವನ್ನಾದರೂ ಇಟ್ಕೊಂಡು ನಾವು ಇವಾಗ ಮುಂದುವರಿತೀವಿ ಕೇಜ್ರಿವಾಲ್ರವರ ನಾಯಕತ್ವದಲ್ಲಿ. ಮನೀಶ್ ಸಿಸೋಡಿಯಾ, ಸತ್ಯೇಂದ್ರ ಜೈನ್, ಅಮಾನತುಲ್ಲಾ ಖಾನ್, ಸಂಜಯ್ ಸಿಂಗ್, ಅಮಿತ್ ರತನ್ ಕೊಫಟ ಎಲ್ಲರೂ ಕೂಡ ಬೇರೆ ಬೇರೆ ಕಾರಣಗಳಿಗೆ ಅವರು ಜೈಲಿಗೆ ಹೋಗಿ ಬಂದಂಥದ್ದು. ಹಾಗಾದರೆ ಇವೆಲ್ಲವೂ ಕೂಡ ಬಿ ಜೆ ಪಿ ಪಿತೋರಿ ಅಂತೀರಾ ಸರ್ ತಾವು? ಸರ್, ಈಗ ಅವ್ರು ಅಪರಾಧವನ್ನು ಮಾಡಿ ಜೈಲಿಗೆ ಹಾಕಿದಾರ, ಶಿಕ್ಷೆ ಕೊಟ್ಟು ಇಷ್ಟು ವರ್ಷ ಅಷ್ಟು ವರ್ಷ ಇವ್ರು ಮಾಡಿದಾರ ಅಪರಾಧ ಅಂತ ಆಗಿದೆಯಾ? ಆಪಾದನೆ ಮಾಡಿರ್ತಕ್ಕಂಥದ್ದು, ಆಪಾದನೆಯನ್ನು ಸೃಷ್ಟಿ ಮಾಡಿದ್ದಾರೆ. ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಶಕ್ತಿ ಇರೋದ್ರಿಂದ ಎಲ್ಲ ಮಿಷನರೀಸ್ ಇವ್ರ ಕೈಲಿರೋದ್ರಿಂದ ಅದು ಸುಳ್ಳೋ ಪಳ್ಳೋ ಹಾಕಿಸ್ಬಿಟ್ಟು ಇಕ್ಕಟ್ಟು ಕೊಡ್ತಕ್ಕಂಥದ್ದು. ಇದುವರೆಗೂ ಒಂದೂ ಪ್ರೂವ್ ಆಗಿಲ್ಲ ಅಂತ ಅಂದಾಗ ಅವ್ರನ್ನ ಯಾಕೆ ಅಪರಾಧ ಅಂತ ನೀವು ಕರಿತಿದ್ದೀರಾ? ಆಪಾದನೆ ಒತ್ಕೊಂಡಿದ್ದೀವಿ ಅಷ್ಟೇ ಹೊರತು ಯಾವುದೇ ಒಂದು ಸಾಕ್ಷ್ಯಾಧಾರಗಳು ಇಲ್ಲದೆ ಇರೋದ್ರಿಂದ ಅಂಥದ್ದು ಕಾಂಗ್ರೆಸ್ನಲ್ಲಿ ಬಿ ಜೆ ಪಿನಲ್ಲಿ ಸಾವಿರಾರು ಜನ ಜೈಲಿಗೆ ಹೋಗೋರು, ಹೋಗಬೇಕಾಗಿರೋರು, ಹೋಗಿ ಬಂದಿರೋರು ಇದಾರಲ್ಲ. ಎಷ್ಟು ಕ್ರಿಮಿನಲ್ಸ್ ಇದ್ದಾರೆ ಎಂ ಪಿಗಳಲ್ಲಿ ಇವತ್ತಿನ ದಿವಸ ಕಾಂಗ್ರೆಸ್ನಲ್ಲಿ, ಎಷ್ಟು ಕ್ರಿಮಿನಲ್ಸ್ ಇದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ. ಅದನ್ನು ಲೆಕ್ಕಕ್ಕೆ ತೊಗೋಬೇಕು ನೀವು. ನಮ್ಮದು ಒಂದೂ ಪ್ರೂವ್ ಆಗಿಲ್ಲ ಅಂತಂದರೆ ಇನ್ನೂ ಸ್ವಚ್ಛವಾಗೇ ಇದ್ದೀವಿ ನಾವು. ಇದು ನಮ್ಮನ್ನು ಹತ್ತಿಕ್ಕಕ್ಕೋಸ್ಕರ ಮಾಡಿರೋ ಪಿತೂರಿ ಅಷ್ಟೇ ಅಂತ ನನ್ನ ವಾದ. ರೈಟ್, ಥ್ಯಾಂಕ್ ಯು ಸರ್. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಮುಖ್ಯಮಂತ್ರಿ ಚಂದ್ರು ಅವರು ಆಮ್ ಆದ್ಮಿ ಪಕ್ಷದ ರಾಜ್ಯ ನಾಯಕರು. ಅವರ ಪ್ರಕಾರ ಇದು ದೆಹಲಿ ಜನರು ಕೊಟ್ಟಿರ್ತಕ್ಕಂಥ ಜನಾದೇಶ ಅಲ್ಲ, ಬಲವಂತವಾಗಿ ಬರೆಸ್ಕೊಂಡಿರ್ತಕ್ಕಂಥ ಜನಾದೇಶ. ಬಿ ಜೆ ಪಿಯವರು ಹಲವಾರು ಎಲ್ಲರನ್ನೂ ಕೂಡ ದುರ್ಬಳಕೆ ಮಾಡಿಕೊಂಡು ಇ ಡಿ ಅವರನ್ನು, ಪೊಲೀಸ್ ಇಲಾಖೆಯನ್ನು, ಸಿ ಬಿ ಐನ ಮತ್ತು ಚುನಾವಣಾ ಆಯೋಗವನ್ನು ಎಲ್ಲರನ್ನೂ ದುರ್ಬಳಕೆ ಮಾಡಿಕೊಂಡು ಪಡ್ಕೊಂಡಿರ್ತಕ್ಕಂಥದ್ದು ಅಂತ ಅವ್ರು ಹೇಳಿದ್ದಾರೆ. ಬಟ್ ಸೋತಾಗ ಎಲ್ಲರೂ ಮಾತನಾಡ್ತಕ್ಕಂಥದ್ದು ಹೀಗೇ. ಅದು ಯಾವುದೇ ಪಕ್ಷ ಆಗಿರಲಿ, ನಾಳೆ ದಿನ ಬಿ ಜೆ ಪಿ ಸೋತರು ಅವ್ರ ಬಾಯಲ್ಲೂ ಇದೇ ರೀತಿ ಮಾತುಗಳು ಬಂದರೂ ಬರಬಹುದು. ಕಾಂಗ್ರೆಸ್ ಅವರು ಇದೇ ಮಾತುಗಳನ್ನ ಆಡ್ತಾರೆ. ಬಟ್ ನಂಗೆ ತುಂಬ ಆಶ್ಚರ್ಯ ಆಗಿದ್ದು, ಮುಖ್ಯಮಂತ್ರಿ ಚಂದ್ರು ಅವ್ರು ಹೇಳೋದು ಕಾಂಗ್ರೆಸ್ ಅವರು ಬಿ ಜೆ ಪಿಯವ್ರ ಜೊತೆ ಕೈ ಸೇರಿಸಿ ನಮ್ಮನ್ನು ಸೋಲಿಸಲೇಬೇಕು ಅಂತ ಮಾಡಿದ್ದಾರೆ ಪಿತೂರಿ. ಕಾಂಗ್ರೆಸ್ ಅವ್ರದ್ದು ಪಿತೂರಿ ಇದೆ ಇದರಲ್ಲಿ. ಯಾಕೆಂದರೆ ಪರ್ಯಾಯ ನಾಯಕತ್ವ ನಾವು ಬೆಳೆದುಬಿಟ್ರೆ ಕಾಂಗ್ರೆಸ್ ಸೈಡ್ಲೈನ್ ಆಗಿಬಿಡುತ್ತೆ. ಹಾಗಾಗಿ ನಮ್ಮನ್ನು ಸೋಲಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಅವರು ಬಿ ಜೆ ಪಿ ಜೊತೆ ಕೈ ಜೋಡಿಸಿದ್ದಾರೆ ಅಂತಕ್ಕಂಥದ್ದು ಈಗ ಮುಖ್ಯಮಂತ್ರಿ ಚಂದ್ರು ಅವರ ವಿಚಾರ. ಬಟ್ ಅವರು ಅದನ್ನೇ ಹೇಳ್ತಾರೆ. ಯಾಕೆಂದರೆ ದೊಡ್ಡ ಮಟ್ಟದಲ್ಲಿ ನಮಗೆ ಭ್ರಷ್ಟಾಚಾರದ ಕಳಂಕವನ್ನು ಹೊರಿಸಿದ್ರೆ ಹೊರತು ಯಾವುದೂ ಪ್ರೂವ್ ಆಗಿಲ್ಲ ಅಂತ ಅವ್ರು ಹೇಳ್ತಿರೋದು.